ಸರ್ ಮುಂದೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ JDS ಮತ್ತು BJP ಸ್ಟ್ರಾಟಜಿ ಅಥವಾ ಮುಂದೆ ಹೆಂಗಿರುತ್ತೆ? ಇಲ್ಲೇನು ಸ್ಟ್ರಾಟಜಿ ಏನಿಲ್ಲ. ನಾಡಿನ ಜನತೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಆಡಳಿತ ಇಲ್ಲೇನಿದೆ, ಈ ಕಳೆದ 10 ತಿಂಗಳ ಆಡಳಿತದ ಅನುಭವ ನಾಡಿನ ರೈತ ಬಂಧುಗಳಿಗಿರ್ಬೋದು, ಎಲ್ಲ ಸಮಾಜದ ಜನತೆಗೂ ಗೊತ್ತಿದೆ. ಈಗ ಉದಾಹರಣೆ ಬೀದಿ ಬದಿ ವ್ಯಾಪಾರಿಗಳು ಬೆಂಗಳೂರು ನಗರದಲ್ಲಿ ನೋಡಿದ್ರಿ, ಮರ್ಸಿಲೆಸ್ ಆಗಿ ಅನಾಗರಿಕ ರೀತಿಯಲ್ಲಿ ಆ ಬಡವರು ಬೆಳಗ್ಗೆ ಎಲ್ಲೋ ಬಡ್ಡಿಗೆ ದುಡ್ಡು ತಂದು ತಳ್ಳಗಾಡಿನಲ್ಲಿ ಪದಾರ್ಥ ಇಟ್ಕೊಂಡು ಮಾರಾಟ ಮಾಡಿ, ಅವ್ರಿಗೆ ಜಾಗ ಇಲ್ಲ, ಎಲ್ಲೂ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಜಾಗ ಕೊಡಲಿಕ್ಕೆ. ಆ ಕಷ್ಟಪಟ್ಟು ಶ್ರಮಪಟ್ಟು ಜೀವನ ಮಾಡ್ತಕ್ಕಂಥವ್ರನ್ನ ನೀವು ಅವ್ರೇನು ಖರೀದಿ ಬಡ್ಡಿ ಕೊಟ್ಟು ತಂದಿದ್ದ ಮೆಟೀರಿಯಲ್ನ ತುಂಬಿಕೊಂಡು ಬೀದಿಗೆ ತಂದು ನಿಲ್ಲಿಸ್ತಂತಾರೆ ನೀವು. ಇದೆಲ್ಲ ನೋಡಿದ್ದಾರೆ ಜನ. ಅದರಿಂದ ಇವ್ರ ನಡವಳಿಕೆ ನೋಡಿ ಜನಕ್ಕಿಗಾಗಲೇ ಈ ಸರ್ಕಾರದ ಬಗ್ಗೆ ಭ್ರಮನಿರಸನ ಆಗಿರೋದು ಸತ್ಯ. ಅದರಿಂದ ಈ ಚುನಾವಣೆಯಲ್ಲಿ ನಾವೇನು ದೊಡ್ಡ ಮಟ್ಟದ ಸ್ಟ್ರಾಟಜಿ ಏನು ಮಾಡಬೇಕಾಗಿಲ್ಲ. ಜನತೆಗೆ ಕೇಂದ್ರದಲ್ಲಿ ಒಂದು ಸ್ಟೇಬಲ್ ಗೌರ್ಮೆಂಟ್ ಬೇಕು, ಸುಭದ್ರವಾದ ಸರ್ಕಾರ ಬೇಕು. ಅದ್ರ ಜೊತೆಗೆ ಇವತ್ತು ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ವಿಶ್ವದಲ್ಲೇ ಒಂದು ಭಾರತ ದೇಶದ ಬಗ್ಗೆ ಗಮನ ಸೆಳೀತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದ್ದರೆ, ಯಾವುದೋ ಒಂದು ದೈವಿ ಶಕ್ತಿ, ನನ್ನ ಅಭಿಪ್ರಾಯದಲ್ಲಿ ದೈವಿ ಶಕ್ತಿ ಇವತ್ತು ಈ ದೇಶಕ್ಕೆ ಒಂದು ಉತ್ತಮವಾದಂಥ ದಿನಗಳನ್ನು ಇವತ್ತು ಯಾವುದೋ ಒಂದು ಕಾರಣದ ಶಕ್ತಿ ನಮಗೆ ಕೊಡ್ತಾ ಇದೆ. ಆದ್ದರಿಂದ ಇವತ್ತು ಜನತೆಗೆ ಬೇಕಾಗಿರೋದು ಒಂದು ಸುಭದ್ರವಾದ ಸರ್ಕಾರ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನು ದೊಡ್ಡ ಸ್ಟ್ರಾಟಜಿ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಕಾಂಗ್ರೆಸ್ಸು ನರೇಂದ್ರ ಮೋದಿಯವ್ರನ್ನ ಇಳಿಸ್ತಾಗಬೇಕು ಅಂತಕ್ಕಂಥ ಒಂದು ಅಜೆಂಡಾ ಬಿಟ್ಟರೆ ಅವ್ರಿಗೇನೂ ಇಲ್ಲ. ಕಾರ್ಯಕ್ರಮಗಳ ಆಧಾರದ ಮೇಲೆ ಓಟ್ ಕೇಳ್ತಾ ಇಲ್ಲ. ಅವರು INDIA ಅಂತ ಮಾಡ್ಕೊಂಡ್ರು, ಹಲವಾರು ಗುಂಪುಗಳು ಸೇರ್ಕೊಂಡ್ರು. ಇನ್ನು ಚುನಾವಣೆ ದಿನಾಂಕವೇ ನಿಗದಿ ಆಗಲಿಲ್ಲ, ಸೇರ್ಕೊಂಡು ದೊಡ್ಡ ಪ್ರಚಾರ ಪಡೆದವರು ಜನಗಳ ಮುಂದೆ INDIA ಕಡಿಬೇಕು ಅಂತೇಳಿ ಒಬ್ಬೊಬ್ಬರೇ ಖಾಲಿ ಮಾಡ್ಕೊಂಡು ಹೋಗ್ತಾವ್ರೆ. ಇಂಥ ಒಂದು ಪಕ್ಷಗಳನ್ನ ಇಟ್ಕೊಂಡು ಈ ದೇಶದಲ್ಲಿ ಸುಭದ್ರ ಸರ್ಕಾರ ಕೊಡೋಕ್ಕೆ ಸಾಧ್ಯವಾ? ಇದನ್ನೆಲ್ಲ ಜನ ಗಮನಿಸ್ತಾರೆ.